ಸಮಸ್ತ ನಾಡಿನ ಜನರಿಗೆ ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಧಾರದ ಸ್ವಾಗತ ಹೇಳುತ್ತಾ, ಶ್ರೀ ಜೋಡಬಸವೇಶ್ವರ ಜಾತ್ರೆ ಇದು 46ನೇ ಜಾತ್ರೆ ಮಹೋತ್ಸವ. 46 ವರ್ಷಗಳ ಹಿಂದೆ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು ಪ್ರಾರಂಭ ಮಾಡಿ ಆಶೀರ್ವದಿಸಿದಂಥ ಒಂದು ಈ ಜಾತ್ರಾ ಮಹೋತ್ಸವವನ್ನು ಇಲ್ಲಿವರೆಗೆ ಸತತವಾಗಿ 46 ವರ್ಷಗಳಿಂದ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜಾತ್ರಾ ಕಾರ್ಯಕ್ರಮವನ್ನು ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ 21/1/2026 ನಾಳೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ. ಪುರಾಣದೊಂದಿಗೆ ಶ್ರೀ ಸೊಲ್ಲಾಪುರ ಸಿದ್ದರಾಮೇಶ್ವರರ ಪುರಾಣ ಇರುತ್ತದೆ. ನಾಳೆ ಪುರಾಣಿಕರು ಶ್ರೀ ಸಂಗಮೇಶ ಮಾಷಾಳ್ ಅವರು ಶಾಸ್ತ್ರಿಗಳು ಪುರಾಣಿಕರು ಮತ್ತು ಎಲ್ಲ ಉದ್ಘಾಟಕರು ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಸುಕ್ಷೇತ್ರ ಸ್ಟೇಷನ್ ಬಜಾರ್ ಬಬ್ಲಾತ್ ಮತ್ತು ಶ್ರೀ ವೀರಮಹಂತ ಶಿವಾಚಾರ್ಯರು ಸುಕ್ಷೇತ್ರ ಚಿಣಮಗೇರ ಮತ್ತು ಮಾತೋಶ್ರೀ ಸಿದ್ದಮಾಂಬೆ ತಾಯಿ ಸುಕ್ಷೇತ್ರ ಭಾವಿನಾಲ ದುತ್ರಗಾಂವ್ ಇವರ ಒಂದು ಸಾನ್ನಿಧ್ಯದಲ್ಲಿ ಶ್ರೀ ಮಹಾ ಶಿವಯೋಗಿಗಳು ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವ ನಾಳೆ ಪುರಾಣದೊಂದಿಗೆ ಪ್ರಾರಂಭ ಆಗುತ್ತದೆ. ನಾಳೆ ಪುರಾಣ 21 ಜನವರಿ 26ರಿಂದ 31 ಜನವರಿ 26ರವರೆಗೆ ಈ ಪುರಾಣ ಕಾರ್ಯಕ್ರಮ ನಡೀತದೆ ಮತ್ತು 31ನೇ ತಾರೀಕು ಪುರಾಣ ಮಂಗಲ ಇರುತ್ತದೆ. 31ನೇ ತಾರೀಕು ಶ್ರೀ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಅಪ್ಪಾಜಿಯವರಿಗೆ ಭವ್ಯವಾದ ಮೆರವಣಿಗೆಯೊಂದಿಗೆ ಬರಮಾಡಿಕೊಳ್ಳುತ್ತದೆ. ಮತ್ತು 8 ಗಂಟೆಗೆ ಕೆಲವು ವೇದಿಕೆ ಇರುತ್ತದೆ. ವೇದಿಕೆಯ ನಂತರ ಈ ಜಾತ್ರಾ ಚಾಲನೆ ಅಪ್ಪಾಜಿಯವರ ಜ್ಯೋತಿ ಬೆಳಗುವುದರೊಂದಿಗೆ ಜಾತ್ರೆಗೆ ಚಾಲನೆ ಆಗುತ್ತದೆ. ಮತ್ತು 8 ಗಂಟೆಗೆ ಶ್ರೀ ಕುಮಾರಿ ಶಿವಾನಿ ಸ್ವಾಮಿ ಬೀದರ್ ಈ ಸರಿಗಮಪ ವಿಜೇತೆ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ. ಮತ್ತು 11 ಗಂಟೆಗೆ ಅಭಿಷೇಕ ಜೋಡಬಸವೇಶ್ವರ ಗದ್ದುಗೆ ಅಭಿಷೇಕ ಆಗುತ್ತದೆ. ಮತ್ತು ರಾತ್ರಿ ಎಲ್ಲ ಜಾಗರಣೆ ಭಜನೆ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪವರ ದರ್ಶನ ಆಶೀರ್ವಾದ ಇರುತ್ತದೆ. ಮತ್ತು 11 ಗಂಟೆಗೆ ಪಲ್ಲಕ್ಕಿ ಮತ್ತು ನಂದಿಕೋಲ ಎಲ್ಲ ವಾದ್ಯಗಳೊಂದಿಗೆ ಊರಲ್ಲಿ ಜೋಡಬಸವೇಶ್ವರ ಒಂದು ಪಲ್ಲಕ್ಕಿಯ ಉತ್ಸವ ನಡೆಯುತ್ತದೆ. ನಂತರ ಗೀಗಿ ಪದಗಳು ಮತ್ತು ಸಂಗೀತ ಕಾರ್ಯಕ್ರಮ ನಡೀತವೆ. ಮತ್ತು ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಶ್ರೀ ಜೋಡಬಸವೇಶ್ವರ ರಥೋತ್ಸವ ನಡೀತದೆ. ನಂತರ ಮತ್ತೆ ವೇದಿಕೆ ಕಾರ್ಯಕ್ರಮ ಧಾರ್ಮಿಕ ಸಭೆ ಇರ್ತದೆ. ಮತ್ತು ಸಾಯಂಕಾಲ ತೇರ ನಂತರ ಮದ್ದು ಸುಡುವ ಕಾರ್ಯಕ್ರಮ ಕೂಡ ನಡೀತದೆ. ಮತ್ತು 2ನೇ ತಾರೀಕು ಬೆಳಗ್ಗೆ ಗೀಗಿ ಪದಗಳು ಭಜನಾ ಕಾರ್ಯಕ್ರಮ ವೇದಿಕೆ ಇರ್ತದೆ. ಮತ್ತು ಸಾಯಂಕಾಲ 4 ಗಂಟೆಗೆ ಒಂದು ಜಂಗಿ ಪೈಲ್ವಾನರ ಕುಸ್ತಿ ಇರ್ತದೆ. ಈ ವರ್ಷ ಈ ಕುಸ್ತಿ ಅಖಾಡದಲ್ಲಿ ಮಹಿಳೆ ಕುಸ್ತಿಪಟುಗಳು ಸಹಿತ ಭಾಗವಹಿಸ್ತಾರೆ. ಬಹಳ ಅದ್ಧೂರಿಯಾಗಿ ಅಖಾಡ ಸೇರಲಿದೆ. ಹೀಗಾಗಿ ಎಲ್ಲ ನಾಡಿನ ಸದ್ಭಕ್ತರಿಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಎಲ್ಲ ಒಂದು ಜೋಡಬಸವೇಶ್ವರರ ಆಶೀರ್ವಾದ ಪಡೆದು ತಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕಾಗಿ ಈ ಜೋಡಬಸವೇಶ್ವರ ಕಮಿಟಿಯ ಅಧ್ಯಕ್ಷ ಆದ ನಾನು ನೀಲಕಂಠರಾವ್
ಪೊಲೀಸ್ ಪಾಟೀಲ್ ಅವರು ಎಲ್ಲ ನಾಡಿನ ಸಮಸ್ತ ಜನರಿಗೆ ಸ್ವಾಗತವನ್ನು ಹೇಳ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದನೂರು ಗ್ರಾಮದ ಜೋಡ ಬಸವೇಶ್ವರರ ಜಾತ್ರಾ ಮಹೋತ್ಸವ ಇದೇ 21ರಿಂದ ಆರಂಭಗೊಳ್ಳುತ್ತದೆ. ಸೋಲಾಪುರ ಸಿದ್ದರಾಮೇಶ್ವರ ಪುರಾಣ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗಿ ಇದೇ 31ರವರೆಗೆ ನಡೆಯುತ್ತದೆ. 31ರಂದು ನಮ್ಮೆಲ್ಲರ ಆರಾಧ್ಯ ಗುರು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯ ಪ್ರಕಾಶದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಗ್ರಾಮಕ್ಕೆ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಜಾಗಟೆಯೊಂದಿಗೆ ಬರಮಾಡಿಕೊಳ್ಳಲಾಗುತ್ತದೆ. ತದನಂತರ ಖ್ಯಾತ ಸಂಗೀತ ಕಲಾವಿದೆ ಶಿವಾನಿ ಬೀದರ್ ಅವರಿಂದ ಕಾರ್ಯಕ್ರಮ ಜರುಗುತ್ತದೆ. ಅದೇ ರೀತಿಯಾಗಿ ನಾಡಿನ ಅನೇಕ ಕಲಾವಿದರಿಂದ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮ ಜೊತೆಗೆ ಜೋಡ ಬಸವೇಶ್ವರರ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅದೇ ರೀತಿಯಾಗಿ 1ನೇ ತಾರೀಕಿನ ದಿನ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನಂತರ ಪಲ್ಲಕ್ಕಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ನಂತರ ಜೋಡ ಬಸವೇಶ್ವರರ ಆವರಣಕ್ಕೆ ಆಗಮಿಸಿದ ನಂತರ ಜೋಡ ಬಸವೇಶ್ವರರ ರಥೋತ್ಸವ ಕಾರ್ಯಕ್ರಮ ಲಕ್ಷಾದಿ ಭಕ್ತರ ಮಧ್ಯೆ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನಾದ್ಯಂತ ಭಕ್ತರು ಆಗಮಿಸ್ತಾರೆ. ಪ್ರಸಾದ ವ್ಯವಸ್ಥೆ, ಬಸ್ಸಿನ ಸೌಕರ್ಯ ಕೂಡ ಫ್ರೀ ಆಗಿರುತ್ತದೆ. ಈ ಪ್ರಸಾದ ವ್ಯವಸ್ಥೆ ನಮ್ಮ ಮುಗುಳಕೋಡ ಜಿಡಗ ಪರಂಪರೆಯಲ್ಲಿ ಎಲ್ಲ ಮಠಗಳಲ್ಲಿ ಉಚಿತ ದಾಸೋಹ ಯಾವತ್ತೂ ನಡೀತದೆ. ಈ ಉದನೂರು ಗ್ರಾಮದಲ್ಲಿ ಕೂಡ ನಿರಂತರವಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ದೇವಸ್ಥಾನದ ಕಮಿಟಿ ವತಿಯಿಂದ ಅಂದು 2ನೇ ತಾರೀಕಿಗೆ ಜಂಗಿ ಪೈಲ್ವಾನರ ಕುಸ್ತಿ ಈ ವರ್ಷ ವಿಶೇಷವಾಗಿ ಜಂಗಿ ಪೈಲ್ವಾನರ ಕುಸ್ತಿ ವಿಶೇಷ ಏನೆಂದರೆ ಈ ಮಹಿಳಾ ಪಟುಗಳನ್ನು